ಏಪ್ರಿಲ್ 14, 1891 ಸಮಯವದು ಮಧ್ಯಪ್ರದೇಶದ ಮೋವುನಲ್ಲಿ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ದಂಪತಿಗಳ 14ನೇ ಮತ್ತು ಕೊನೆಯ ಮಗನಾಗಿ ಜನಿಸಿದ ಭೀಮ್ರಾವ್ ಎಂಬ ಹುಡುಗ ಮುಂದೊಂದು ದಿನ ವಿಶ್ವ ಮಾನವನಾಗುತ್ತಾನೆಂದು ಯಾರಿಗೂ ತಿಳಿದಿರಲಿಲ್ಲ. ಶಾಲೆಯಲ್ಲಿದ್ದಾಗಲೇ ಅಸ್ಪೃಶ್ಯತೆ ಮತ್ತು ಸಮಾನತೆಯ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತುತ್ತಾ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮುಂಬೈನ ಎಲ್ಫಿನ್ಸ್ಟೋನ್ ಕಾಲೇಜಿನಿಂದ ಪದವಿ ಪಡೆದು ಸಮಾನತೆಯ ಹಕ್ಕುಗಳನ್ನು ಸಾರುತ್ತಾ ತಮ್ಮದೇ ಊರಿನ ಮಹಾರಾಜರ ಸಹಾಯದಿಂದ ಬಾಂಬೆ ವಿಶ್ವವಿದ್ಯಾನಿಲಯ, ಕೊಲಂಬಿಯಾ ವಿಶ್ವವಿದ್ಯಾಲಯ USA ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಉನ್ನತ ಶಿಕ್ಷಣ ಪಡೆದು ಅರ್ಥಶಾಸ್ತ್ರ ಮತ್ತು ಕಾನೂನಿನಲ್ಲಿ ಡಾಕ್ಟರೇಟ್ ಪದವಿ ಪಡೆದು ಡಾಕ್ಟರ್ BR ಅಂಬೇಡ್ಕರ್ ಎಂದು ಕರೆಸಿಕೊಳ್ತಾರೆ. 1927ರ ಮಹಾದ್ ಸತ್ಯಾಗ್ರಹ ಅಂದರೆ ಚಾವ್ದಾರ್ ಕೆರೆ ನೀರು ಬಳಸುವ ಹಕ್ಕು ಮತ್ತು ಕಲಾರಾಮ್ ದೇವಾಲಯ ಪ್ರವೇಶ ಚಳುವಳಿಯ ಮೂಲಕ ಅಸ್ಪೃಶ್ಯತೆ ವಿರುದ್ಧ ಹೋರಾಡುತ್ತಾರೆ. ಇದರ ಜೊತೆಯಲ್ಲಿ 1947ರಲ್ಲಿ ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿ ಮತ್ತು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನವನ್ನು ರೂಪಿಸುತ್ತಾರೆ. ನಂತರ ಹಿಂದೂ ಧರ್ಮದಲ್ಲಿ ಸಮಾನತೆ ಸಿಗದ ಕಾರಣ ಅಕ್ಟೋಬರ್ 14, 1956ರಂದು ನಾಗ್ಪುರದಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಾರೆ. ಜೀವನದಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡ ಇವರು ವಿಶ್ವಮಾನವನಾಗಿ ಸಂವಿಧಾನ ಶಿಲ್ಪಿಯೊಂದೇ ಕರೆಸಿಕೊಂಡು ಡಿಸೆಂಬರ್ 6, 1956ರಂದು ನಮ್ಮನ್ನೆಲ್ಲ ಅಗಲಿ ಹೋಗುತ್ತಾರೆ.